ಮಂಡ್ಯ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇನ್ನು ನೇರವಾಗಿ ಅವ್ರನ್ನೇ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಇಡೀ ಜಿಲ್ಲೆಯಾದ್ಯಂತ ಸುತ್ತಿದಿರಿ ಈಗಾಗ್ಲೇ 3ನೇ ರೌಂಡ್ 4ನೇ ರೌಂಡ್ ಸುತ್ತಿದ್ರಿ. ಜನರ ಒಂದು ರೆಸ್ಪಾನ್ಸ್ ಹೇಗಿದೆ ಸರ್? ಏನ್ ಹೇಳ್ತಾ ಇದಾರೆ ಜನರುಗಳು? ಜನ ಓದೋದ್ ಕಡೆ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರೆ, ನೀವು ನಮ್ ಜಿಲ್ಲೆಯ ಮಗ, ನಿಮ್ ಗೆಲ್ಲಿಸ್ತೀವಿ, ಹೋಗಿ ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಿದ್ರೆ. ಆದ್ರೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ ಭಾಗವಹಿಸಿ ಅಂತ ಹೇಳಿ ಕೈ ಮುಗಿದಿ ಕೇಳ್ಕೊತಿದ್ವಿ. ಯಾವ ವಿಚಾರಗಳನ್ನ ಇಟ್ಕೊಂಡು ಮತವನ್ನ ಕೇಳ್ತಾ ಇದ್ರಿ? 5 ಗ್ಯಾರಂಟಿ ಕೊಟ್ಟಿದ್ವಿ, 5 ಗ್ಯಾರಂಟಿನ ಅನುಷ್ಠಾನಕ್ಕೆ ತಂದಿದ್ವಿ. ಮತ್ತೆ 25 ಗ್ಯಾರಂಟಿ ಕೊಟ್ಟಿದ್ದೀವಿ, 25 ಗ್ಯಾರಂಟಿ ಅನುಷ್ಠಾನಕ್ಕೆ ತರ್ತೀವಿ, ನಮ್ಮ ಕೈ ಬಲಪಡಿಸಿ ಅಂತ ಹೇಳಿ ಕೇಳ್ಕೊತಾ ಇದ್ವಿ. ಜಿಲ್ಲಾ ನಾಯಕರ ಜೊತೆ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ರಿ. ಇನ್ನೇನು 17ನೇ ತಾರೀಕು ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದಾರೆ, 19ಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಬರ್ತಾ ಇದಾರೆ. ಅದು ಎಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್? ಯಾವ ರೀತಿ ಇರ್ತದೆ ಕಾರ್ಯಕ್ರಮ? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, DK ಸಾಹೇಬ್ರು ಮತ್ತೆ ರಾಹುಲ್ ಗಾಂಧಿ ಸಾಹೇಬ್ರು, ನಮ್ಮ ಜಿಲ್ಲೆ ಎಲ್ಲ ನಾಯಕರು ಸೇರ್ಕೊಂಡು ಒಂದು ಸಭೆ 17ನೇ ತಾರೀಕು ಮಾಡ್ತಿದ್ವಿ. ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತದೆ. ದೊಡ್ಡ ಲೀಡರ್ ಬಂದಾಗ ದೊಡ್ಡ ಇದ್ರಲ್ಲೇ ನಮ್ಗೆ ಪ್ರಚಾರ ಸಿಗ್ತದೆ, ನಮ್ಮ ಗೆಲ್ಲಕ್ಕೆ ಅನುಕೂಲ ಆಗ್ತದೆ ಅಂತ ನನಗೆ. ಸೇರಿಸುವ ನಿರೀಕ್ಷೆ ಇದೆ ಆ ಒಂದು ಸಮಾವೇಶದಲ್ಲಿ, ಬೃಹತ್ ಸಮಾವೇಶ. ಇನ್ನು ಎಷ್ಟು ಜನ ಅಂತ ಏನಿಲ್ಲ, ಎಷ್ಟು ಜನ ಬರ್ತಾರೆ ಅಂತ ನಾವು ನೋಡ್ಬೇಕು. ಜನರ ಒಂದು ಪ್ರೀತಿಯನ್ನ ನೋಡಿದ ಸಂದರ್ಭದಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ, ವೆಲ್ಕಮ್ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ ಆ ಒಂದು ಜನರ ಪ್ರೀತಿಗೆ? ನಿನ್ನೆ ನೋಡಿದ್ರೆ ಮಳವಳ್ಳಿ ಸಾವಿರಾರು ಜನ ಸೇರಿ ಎಲ್ಲಾ ಕಡೆನೂ ಹೋದ್ ಕಡೆ ಎಲ್ಲ ಹೆಚ್ಚು ಕಡೆ 18 ಪಂಚಾಯತ್ ಇರ್ಬೋದು, 18 ಪಂಚಾಯತ್ ರಾತ್ರಿ 10 ಗಂಟೆ ಆದ್ರೂ ಎಲ್ಲರೂ ಇದ್ರು. ಅದ್ ನೋಡಿ ಖುಷಿ ಆಯ್ತು. ಆ ಟೈಮಲ್ಲೂ, ಆ ರಾತ್ರಿ ಟೈಮಲ್ಲೂ ಬಿಸಿಲಿನಲ್ಲೂ ಜನ ಕಾಯ್ಕೊಂಡಿದ್ರು. 1 ಅವರ್ ಲೇಟ್ ಆಗ್ಬೋದು. ನಿಮ್ಮ ಸಪೋರ್ಟ್ ಮಾಡೋದ್ ನೋಡಿದ್ರೆ ನಮ್ಗೆ ಬಹಳ ಖುಷಿ ಅನಿಸ್ತದೆ. ಕೊನೆಯದಾಗಿ ಸರ್, ಗೆಲುವಿನ ಒಂದು ವಿಶ್ವಾಸ ಎಷ್ಟಿದೆ? ಎಷ್ಟು ಅಂತರದಲ್ಲಿ ಗೆಲುವನ್ನ ಸಾಧಿಸ? ಅಂತರ ಹೇಳಲ್ಲ, 100ಕ್ಕೆ 100 ಗೆಲ್ತೀನಿ. ಇದಿಷ್ಟು ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ನಾಗಮಂಗಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.